ನಮಸ್ಕಾರ ಸ್ನೇಹಿತರೆ, ನಮ್ಮ ಮನೆಯ ಅಡುಗೆ ಮನೆಯಲ್ಲೋ ಅಥವಾ ಕತ್ತಲೆ ಮೂಲೆಯಲ್ಲೋ ಕಾಣಿಸಿಕೊಳ್ಳುವ ಈ ಜಿರಳೆಗಳನ್ನು ಕಂಡರೆ ನಮಗೆಲ್ಲ ಅಸಹ್ಯ ಅಲ್ವಾ? ಆದರೆ ಈ ಪುಟ್ಟ ಜೀವಿಗಳ ಬಗ್ಗೆ ನಿಮಗೆ ತಿಳಿಯದ ಕೆಲವು ಶಾಕಿಂಗ್ ವಿಷಯಗಳಿವೆ. ಜಿರಳೆ ತಲೆ ಇಲ್ಲದೆಯೂ ಬದುಕಬಲ್ಲದು ಅಂದ್ರೆ ನೀವು ನಂಬ್ತೀರಾ? ಬನ್ನಿ, ಇಂದಿನ ವಿಡಿಯೋದಲ್ಲಿ ಜಿರಳೆಗಳ ಬಗ್ಗೆ ಇರುವ ಕೆಲವು ಅಚ್ಚರಿ ಸಂಗತಿಗಳನ್ನು ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜಿರಳೆಗಳಿಗೆ ತಲೆ ಹೋದರೂ ಅವು ಸುಮಾರು 1 ವಾರಕ್ಕೂ ಹೆಚ್ಚು ಕಾಲ ಬದುಕಬಲ್ಲವು. ಅವುಗಳ ಉಸಿರಾಟದ ವ್ಯವಸ್ಥೆ ತಲೆಯ ಮೇಲಲ್ಲ, ಬದಲಾಗಿ ದೇಹದ ಮೇಲಿರುವ ಸಣ್ಣ ರಂಧ್ರಗಳ ಮೂಲಕ ನಡೆಯುತ್ತದೆ. ಅವು ಸಾಯುವುದು ಆಹಾರ ಅಥವಾ ನೀರು ಕುಡಿಯಲು ಸಾಧ್ಯವಾಗದ ಕಾರಣದಿಂದ ಮಾತ್ರ. ಒಂದು ವೇಳೆ ಭೂಮಿಯ ಮೇಲೆ ಅಣುಬಾಂಬ್ ಸ್ಫೋಟವಾದರೂ ಮಾನವ ಕುಲ ಅಳಿದರೂ ಜಿರಳೆಗಳು ಬದುಕುಳಿಯುವ ಸಾಮರ್ಥ್ಯ ಹೊಂದಿವೆ. ಇವುಗಳಿಗೆ ವಿಕಿರಣಗಳನ್ನು ತಡೆದುಕೊಳ್ಳುವ ಅದ್ಭುತ ಶಕ್ತಿ ಇದೆ. ಜಿರಳೆಗಳು ತುಂಬಾ ವೇಗವಾಗಿ ಓಡುತ್ತವೆ. ಇವು 1 ಸೆಕೆಂಡ್ಗೆ ಸುಮಾರು 1.5 ಮೀಟರ್ ದೂರವನ್ನು ಕ್ರಮಿಸಬಲ್ಲವು. ಅಂದರೆ ನಮ್ಮ ಗಾತ್ರಕ್ಕೆ ಹೋಲಿಸಿದರೆ ಇವು ಜಗತ್ತಿನ ಅತ್ಯಂತ ವೇಗದ ಜೀವಿಗಳಲ್ಲಿ ಒಂದಾಗಿವೆ. ಜಿರಳೆಗಳು ಏನನ್ನು ತಿನ್ನದೆ 1 ತಿಂಗಳ ಕಾಲ ಬದುಕಬಲ್ಲವು. ಆದರೆ ನೀರಿಲ್ಲದೆ ಕೇವಲ 1 ವಾರ ಮಾತ್ರ ಬದುಕಲು ಸಾಧ್ಯ. ಇವು ನಿನ್ನೆ ಮೊನ್ನೆಯ ಜೀವಿಗಳಲ್ಲ. ಸುಮಾರು 280 ಮಿಲಿಯನ್ ವರ್ಷಗಳಿಂದ, ಅಂದರೆ ಡೈನೋಸಾರ್ಗಳಿಗಿಂತಲೂ ಮೊದಲಿನಿಂದ ಈ ಭೂಮಿಯ ಮೇಲೆ ವಾಸಿಸುತ್ತಿವೆ. ಜಿರಳೆಗಳು ಕೇವಲ ಕಿರಿಕಿರಿ ಉಂಟು ಮಾಡುವುದಿಲ್ಲ, ಬದಲಾಗಿ ಆಹಾರದ ಮೇಲೆ ಕುಳಿತು ಸುಮಾರು 30ಕ್ಕೂ ಹೆಚ್ಚು ರೀತಿಯ ಬ್ಯಾಕ್ಟೀರಿಯಾಗಳನ್ನು ಹರಡುತ್ತವೆ. ಇವುಗಳಿಂದ ಅಸ್ತಮಾ ಮತ್ತು ಅಲರ್ಜಿಯಂತಹ ಸಮಸ್ಯೆಗಳು ಕಾಡಬಹುದು. ನಿಮ್ಮ ಮನೆಯಲ್ಲಿ ಜಿರಳೆ ಕಾಟ ಹೆಚ್ಚಾಗಿದ್ದರೆ ಬೋರಿಕ್ ಆಸಿಡ್ ಮತ್ತು ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ಮೂಲೆಗಳಲ್ಲಿ ಹಾಕಿ. ಸಕ್ಕರೆಯ ಆಸೆಗೆ ಬರುವ ಜಿರಳೆಗಳು ಬೋರಿಕ್ ಆಸಿಡ್ ಪ್ರಭಾವದಿಂದ ನಾಶವಾಗುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮನೆಯ ಮೂಲೆ ಮೂಲೆಯಲ್ಲಿರುವ ಜಿರಳೆ ಎಷ್ಟು ಅಪಾಯಕಾರಿ ಮತ್ತು ವಿಚಿತ್ರ ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.